ಬಿಸಿಲಿನ ತಾಪ ಹೆಚ್ಚಾಗಿದೆ. ಆದ್ರೆ ಡಿ.ಕೆ. ಸುರೇಶ್ ಅವರ ಪ್ರಚಾರದ ಕಾವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಸರ್, ಈಗ ಬಿಸಿಲು ಜಾಸ್ತಿ ಆಗಿದೆ, ಆದ್ರೆ ನಿಮಗೆ ಇನ್ನೂ ಸುಸ್ತೇ ಆಗಿಲ್ವಲ್ಲ ಸರ್? ನಾನು ಯಾವಾಗಲೂ ಬಿಸಿಲಲ್ಲಿರೋನು, ಜನ ಜೊತೆ ಇರೋನು. ಹಾಗಾಗಿ ಇವತ್ತು ನನಗೆ ಯಾವುದೇ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರ್ಬೋದು, ಆದರೆ ಯಾವತ್ತೂ ಕೂಡ ಬಿಸಿಲಿಗಾಗಲಿ ಮಳೆಗಾಗಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಜನದ ಜೊತೆಲಿ ಇದ್ದೇನೆ, ಜನದ ಜೊತೆಲಿ ಕೆಲಸ ಮಾಡಿದ್ದೇನೆ, ಜನದ ಜೊತೆಲಿ ಓಡಾಡ್ತಾ ಇದ್ದೇನೆ, ಓಡಾಡ್ಕೊಂಡು ಬಂದಿದ್ದೇನೆ. ಅವ್ರ ಆಶೀರ್ವಾದ ಇರೋವರೆಗೂ ಕೂಡ ಈ ಬಿಸಿಲು, ಈ ಮಳೆಗೆ, ಈ ಟೀಕೆ ಟಿಪ್ಪಣಿಗಳಿಗೆ ಹೆದರುವಂಥ ಪ್ರಶ್ನೆ ಇಲ್ಲ. ಸರ್, ನೀವು ಹೇಳ್ತಾ ಇದ್ದೀರಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆಯಾ ಭಾಗಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಬೇಕು ಅದನ್ನೆಲ್ಲವೂ ಕೂಡ ನಾನು ಮಾಡ್ತೀನಿ ಅನ್ನುವಂಥದ್ದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂತಂದು ಹೇಳಿದ್ರೆ ಡಿ.ಕೆ. ಸುರೇಶ್ ಅವರು ನಿರಂತರವಾಗಿ ಸಹೋದರರ ರೀತಿ ಕೆಲಸ ಮಾಡ್ತಾರೆ, ಅವರು ಅಭಿವೃದ್ಧಿ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನೋಂಥ ವಿಶ್ವಾಸವನ್ನು ಜನ ಇಟ್ಟಿದ್ದಾರೆ. ಆದರೆ ನಿಮ್ಮ ವಿರೋಧಿಗಳು ಅದನ್ನು ವಿರುದ್ಧವಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಸರ್? ಅವರಿಗೆ ಅಭಿವೃದ್ಧಿ ಅಂದ್ರೆ ಏನೂ ಗೊತ್ತಿಲ್ಲ. ಅವರೇನಿದ್ರು ಕೂಡ ಭಾವನಾತ್ಮಕವಾದಂಥ ವಿಚಾರಗಳನ್ನು ಇಟ್ಕೊಂಡು ರಾಜಕಾರಣವನ್ನು, ಈ ಜನರನ್ನು ಇವತ್ತು ಹಿಂಸಿಸ್ತಾ ಇದ್ದಾರೆ. ಇವತ್ತು ಜನ ಯಾವ ರೀತಿಯಾಗಿ ಬೆಂದೋಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಉದ್ಯೋಗಗಳಿಲ್ಲ, ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇವತ್ತು ಕೇವಲ ಮೋದಿ ಹೆಸರಿನಲ್ಲಿ ಇವತ್ತು ಜನ GSTಯನ್ನು ವಸೂಲಿ ಮಾಡ್ತಾ ಇದ್ದಾರೆ. 100 ರೂಪಾಯಿ ಖರ್ಚು ಮಾಡಿದ್ರೆ 18 ರೂಪಾಯಿ GSTಯನ್ನು ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಪ್ರತಿ ಕೂಲಿ ಮಾಡೋರಿಂದ ಹಿಡಿದು ಎಲ್ಲ ಜನಸಾಮಾನ್ಯರು ಕೂಡ ಇವತ್ತು 10,000 ರೂಪಾಯಿ ಸಂಪಾದನೆ ಮಾಡಿದ್ರೆ 1,800 ರೂಪಾಯಿ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ವಿರೋಧ ಮಾಡಿತ್ತು, ಜನಸಾಮಾನ್ಯರ ಪರವಾಗಿ ಧ್ವನಿಯನ್ನು ಎತ್ತಿತ್ತು. ದಿನನಿತ್ಯ ಬಳಸುವಂಥ ವಸ್ತುಗಳು ಇವತ್ತು ತೆರಿಗೆಯಿಂದ ಆಚೆ ಬರಬೇಕು ಅಂಥೇಳಿ ಇವತ್ತು ಆಹಾರ ಪದಾರ್ಥಗಳು ಸೇರಿದಂತೆ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳು ಇವತ್ತು GST ಒಳಗಡೆ ಬಂದಿರೋದ್ರಿಂದ ಜನ ತೆರಿಗೆಯನ್ನು ಕಟ್ಟಿ ಸುಸ್ತಾಗಿ ಹೋಗ್ತಾ ಇದ್ದಾರೆ. ಬೆಲೆ ಏರಿಕೆ ನಿಲ್ಲಿಸ್ತೀನಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಬೆಲೆ ಏರಿಕೆಯನ್ನು ನಿಲ್ಲಿಸೋದಕ್ಕೆ ವಿಫಲ ಆಗಿದ್ದಾರೆ. ಸೊ ಈ ಎಲ್ಲ ಕಾರಣಗಳನ್ನು ಇವತ್ತು ಜನ ಗಮನಿಸ್ತಾ ಇದ್ದಾರೆ, ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಈ ಬಾರಿ ಈ ದೇಶದಲ್ಲಿ ಒಂದು ಬದಲಾವಣೆಯ ಕಾಣುತ್ತೆ. ಬಿಸಿಲಿನ ತಾಪ ಹೆಚ್ಚಾಗಿದೆ, ಆದ್ರೆ ಡಿ.ಕೆ. ಸುರೇಶ್ ಅವರ ಪ್ರಚಾರದ ಕಾವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಸರ್, ಈಗ ಬಿಸಿಲು ಜಾಸ್ತಿ ಆಗಿದೆ, ಆದ್ರೆ ನಿಮಗೆ ಇನ್ನೂ ಸುಸ್ತೇ ಆಗಿಲ್ವಲ್ಲ ಸರ್? ನಾನು ಯಾವಾಗಲೂ ಬಿಸಿಲಲ್ಲಿರೋನು, ಜನ ಜೊತೆ ಇರೋನು. ಹಾಗಾಗಿ ಇವತ್ತು ನನಗೆ ಯಾವುದೇ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರ್ಬೋದು, ಆದರೆ ಯಾವತ್ತೂ ಕೂಡ ಬಿಸಿಲಿಗಾಗಲಿ ಮಳೆಗಾಗಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಜನದ ಜೊತೆಲಿ ಇದ್ದೇನೆ, ಜನದ ಜೊತೆಲಿ ಕೆಲಸ ಮಾಡಿದ್ದೇನೆ, ಜನದ ಜೊತೆಲಿ ಓಡಾಡ್ತಾ ಇದ್ದೇನೆ, ಓಡಾಡ್ಕೊಂಡು ಬಂದಿದ್ದೇನೆ. ಅವ್ರ ಆಶೀರ್ವಾದ ಇರೋವರೆಗೂ ಕೂಡ ಈ ಬಿಸಿಲು, ಈ ಮಳೆಗೆ, ಈ ಟೀಕೆ ಟಿಪ್ಪಣಿಗಳಿಗೆ ಹೆದರುವಂಥ ಪ್ರಶ್ನೆ ಇಲ್ಲ. ಸರ್, ನೀವು ಹೇಳ್ತಾ ಇದ್ದೀರಿ ಪ್ರತಿ ಒಂದು ಕ್ಷೇತ್ರಕ್ಕೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆಯಾ ಭಾಗಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಬೇಕು ಅದನ್ನೆಲ್ಲವೂ ಕೂಡ ನಾನು ಮಾಡ್ತೀನಿ ಅನ್ನುವಂಥದ್ದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂತಂದು ಹೇಳಿದ್ರೆ ಡಿ.ಕೆ. ಸುರೇಶ್ ಅವರು ನಿರಂತರವಾಗಿ ಸಹೋದರರ ರೀತಿ ಕೆಲಸ ಮಾಡ್ತಾರೆ, ಅವರು ಅಭಿವೃದ್ಧಿ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನೋಂಥ ವಿಶ್ವಾಸವನ್ನು ಜನ ಇಟ್ಟಿದ್ದಾರೆ. ಆದರೆ ನಿಮ್ಮ ವಿರೋಧಿಗಳು ಅದನ್ನು ವಿರುದ್ಧವಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಸರ್? ಅವರಿಗೆ ಅಭಿವೃದ್ಧಿ ಅಂದ್ರೆ ಏನೂ ಗೊತ್ತಿಲ್ಲ. ಅವರೇನಿದ್ರು ಕೂಡ ಭಾವನಾತ್ಮಕವಾದಂಥ ವಿಚಾರಗಳನ್ನು ಇಟ್ಕೊಂಡು ರಾಜಕಾರಣವನ್ನು, ಈ ಜನರನ್ನು ಇವತ್ತು ಹಿಂಸಿಸ್ತಾ ಇದ್ದಾರೆ. ಇವತ್ತು ಜನ ಯಾವ ರೀತಿಯಾಗಿ ಬೆಂದೋಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಉದ್ಯೋಗಗಳಿಲ್ಲ, ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇವತ್ತು ಕೇವಲ ಮೋದಿ ಹೆಸರಿನಲ್ಲಿ ಇವತ್ತು ಜನ GSTಯನ್ನು ವಸೂಲಿ ಮಾಡ್ತಾ ಇದ್ದಾರೆ. 100 ರೂಪಾಯಿ ಖರ್ಚು ಮಾಡಿದ್ರೆ 18 ರೂಪಾಯಿ GSTಯನ್ನು ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಪ್ರತಿ ಕೂಲಿ ಮಾಡೋರಿಂದ ಹಿಡಿದು ಎಲ್ಲ ಜನಸಾಮಾನ್ಯರು ಕೂಡ ಇವತ್ತು 10,000 ರೂಪಾಯಿ ಸಂಪಾದನೆ ಮಾಡಿದ್ರೆ 1,800 ರೂಪಾಯಿ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ವಿರೋಧ ಮಾಡಿತ್ತು, ಜನಸಾಮಾನ್ಯರ ಪರವಾಗಿ ಧ್ವನಿಯನ್ನು ಎತ್ತಿತ್ತು. ದಿನನಿತ್ಯ ಬಳಸುವಂಥ ವಸ್ತುಗಳು ಇವತ್ತು ತೆರಿಗೆಯಿಂದ ಆಚೆ ಬರಬೇಕು ಅಂಥೇಳಿ ಇವತ್ತು ಆಹಾರ ಪದಾರ್ಥಗಳು ಸೇರಿದಂತೆ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳು ಇವತ್ತು GST ಒಳಗಡೆ ಬಂದಿರೋದ್ರಿಂದ ಜನ ತೆರಿಗೆಯನ್ನು ಕಟ್ಟಿ ಸುಸ್ತಾಗಿ ಹೋಗ್ತಾ ಇದ್ದಾರೆ. ಬೆಲೆ ಏರಿಕೆ ನಿಲ್ಲಿಸ್ತೀನಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಬೆಲೆ ಏರಿಕೆಯನ್ನು ನಿಲ್ಲಿಸೋದಕ್ಕೆ ವಿಫಲ ಆಗಿದ್ದಾರೆ. ಸೊ ಈ ಎಲ್ಲ ಕಾರಣಗಳನ್ನು ಇವತ್ತು ಜನ ಗಮನಿಸ್ತಾ ಇದ್ದಾರೆ,
ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಈ ಬಾರಿ ಈ ದೇಶದಲ್ಲಿ ಒಂದು ಬದಲಾವಣೆಯ ಕಾಣುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.